ನಮಸ್ಕಾರ ಗುರು. ಅಂದ್ರೆ ಗೋ ಕಾರ್ಟಿಂಗ್ ಮಾಡಕ್ಕೆ ಬಂದಿದ್ದೀನಿ ಗುರು. ಮತ್ತೆ ನಿಮ್ ಕೂಡ ತೋರ್ಸಕ್ಕಂತ ಬಂದಿದ್ದೀನಿ. 1399 ರೂಪಾಯಿ ಇದೆ ಪ್ಲಸ್ GST. ಇವಾಗ ಆಲ್ರೆಡಿ ರೈಡ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಆಲ್ರೆಡಿ ರೈಡ್ ಮಾಡ್ತಾ ಇದ್ದಾರೆ ಬೇರೆ ಜನರು. ಇವಾಗ ಈ ಕಾರ್ಡ್ನ ಶೋ ಮಾಡಿ ನಾನು ರೈಡ್ ಮಾಡಬೇಕು. ಇವಾಗ ಆಲ್ರೆಡಿ ರೈಡ್ ಮಾಡಕ್ಕಂತ ಬಂದಿದ್ದೀವಿ. ಇವಾಗ ಹಿಂದ್ಗಡೆ ರೈಡರ್ಸ್ ರೆಡಿ ಆಗಿದ್ದಾರೆ ರೈಡ್ ಮಾಡಕ್ಕೆ ಕಾರ್ಡ್ನ. ಗುರು ಇವಾಗ ನಾ ರೈಡ್ ಮಾಡ್ತಾ ಇದ್ದೀನಿ ಈ ಟಾರ್ಕ್ 3 ಎಂಬ ಕಾರ್ಟ್ನಲ್ಲಿ. ಇವಾಗ ನೋಡೋಣ ಅಂತ ಫೋನ್ ಅಲೌಡ್ ಇಲ್ಲ ಅಂತಂತಿದ್ದಾರೆ. ಯಾರ ಗೊತ್ತಾ ಇದ್ದಾರೆ ಗುರು ಹಿಂದ್ಗಡೆ. ಡೋಂಟ್ ಎಕ್ಸಲೇಟ್. ಕ್ಯಾಮ್ರಾ ಆನೇನಾ? ಯಪ್ಪ ದೇವ್ರೇ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ. ಫಸ್ಟ್ ಅಲ್ಲಿ ಸ್ಲೋ ಹೋಗ್ತಾ ಇತ್ತು, ಇವಾಗ ಸ್ಪೀಡ್ ಹೋಗ್ತಾ ಇದೆ. ನಮಸ್ಕಾರ ಗುರು, ಎಲ್ರು ಹೇಗಿದ್ದೀರಪ್ಪ? ನಾನಂತರೂ ಸಖತ್ತಾಗಿದ್ದೀನಿ. ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಿನ್ನೆ ವಿಡಿಯೋ ಅಂತೂ ನೋಡಿದ್ದೀರಾ. ನಾ ಬಂದ್ಬಿಟ್ಟು ಮಾರ್ತಳ್ಳಿಗೆ ಬಂದಿದ್ದೆ. ಮಾರ್ತಳ್ಳಿ ಎದಕ್ಕೆ ಬಂದಿದ್ದಪ್ಪ ಅಂದ್ರೆ ಇಲ್ಲಿ ನಾನು ಒಂದು ಹಾಸ್ಟೆಲ್ ಬುಕ್ ಮಾಡಿದ್ದೆ. ಆ ಹಾಸ್ಟೆಲ್ನಲ್ಲಿ ಇರ್ಬೇಕಂತ ಇವಾಗ ಬಂದಿದ್ದೀನಿ. ಇವಾಗ ನಿಮ್ಗೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಂದ್ರೆ ಪೂರಾ ವಿಡಿಯೋದಲ್ಲಿ ಅಲ್ಲ, ಬೆಳಗ್ಗೆ ಬಂದ್ಬಿಟ್ಟು 7:45 ಆಗ್ತಾ ಇದೆ. ಇವಾಗ ನನ್ನ ಹಾಸ್ಟೆಲ್ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ ಯಾವ ತರ ಇದೆ ಅಂತ. ಹಾಸ್ಟೆಲ್ ಮಾತ್ರ ಮಸ್ತ್ ಇದೆ ಗುರು. ಅದ್ರ ಸಲುವಾಗಿ ಇವಾಗ ನಿಮ್ಗೆ ತೋರಿಸ್ಬೇಕಂತ ಅನ್ಕೊಂಡು 1-2 ನಿಮಿಷ ತೋರಿಸ್ತೀನಿ, ನೋಡ್ಕೊಳ್ಳಿ. ಮತ್ತೆ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ. ಮತ್ತೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಾನು ಇವತ್ತು ಬೆಂಗಳೂರಿನಲ್ಲಿದ್ದೀನಿ. ಬೆಂಗಳೂರಿನಲ್ಲಿ ಗೋ ಕಾರ್ಟಿಂಗ್ ಅಂತ ಮಾಡ್ತಾ ಇದ್ದೀನಿ. ಗೋ ಕಾರ್ಟಿಂಗ್ ಬಹಳ ಹಲವಾರು ತರ ರೀಲ್ಸ್ ನೋಡಿದ್ದೆ, ಬಟ್ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅನ್ಕೊಂಡು ಇವಾಗ ಬೆಂಗಳೂರಿನಲ್ಲಿ ಬಂದಿದ್ದೀನಿ. ಇವಾಗ ನನ್ನ ಹಾಸ್ಟೆಲ್ನ ತೋರಿಸ್ತೀನಿ ಅಂತ ಬನ್ನಿ. ಗುರು ಇವಾಗ ನಾ ಬಂದಿದ್ದೀನಿ ನಾ ಇರೋ ಹಾಸ್ಟೆಲ್ನಲ್ಲಿ. ಈ ಹಾಸ್ಟೆಲ್ ಹೆಸರು ಬಂದ್ಬಿಟ್ಟು ದಿ ಹಾಸ್ಟೆಲರ್ ಅಂತ. ಇದು ಯಾವುದೇ ಥರದ ಪೇಯ್ಡ್ ಪ್ರಮೋಷನ್ ಅಲ್ಲ. ಇವಾಗ ನಿಮಗೆ ಈ ಹಾಸ್ಟೆಲ್ ನನಗೆ ತುಂಬ ಚೆನ್ನಾಗಿ ಅನಿಸ್ತು, ಅದ್ರ ಸಲುವಾಗಿ ತೋರಿಸ್ಬೇಕಂತ ಅಂದ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ಕೊಳ್ಳಿ ಯಾವ್ಯಾವ ಥರ ಇದೆ ಅಂತ. ಇಲ್ಲಿ ನೋಡ್ರಿ, ಎಲ್ಲ ಡೈನಿಂಗ್ ಟೇಬಲ್ ಇವೆ. ಮತ್ತು ಇಲ್ಲಿ 4 ಜನ ಎಷ್ಟು ಜನ ಆದರೂ ಕುಂತ್ಕೋಬೋದು. ನೋಡ್ಕೊಳ್ಳಿ, ಇಲ್ಲಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಇಲ್ಲೇ ಇರುತ್ತೆ. ಮತ್ತು ನೀವು ಇಲ್ಲಿ ಬೇರೆ ಬೇರೆ ಇನ್ಕ್ಲೂಡೆಡ್ಸ್ ಇರುತ್ತೆ. ಅದೇ ಮತ್ತೆಲ್ಲ ಒಂದರ ತೆಗೆಯರಲ್ಲ. ನೋಡ್ಕೊಳ್ಳಿ, ಇಲ್ಲಿದೆ ನೋಡಿ. ಇಲ್ಲೊಂದು ಗೇಮ್ ಇದೆ, ಮತ್ತು ಇಲ್ಲೊಂದು ಗೇಮ್ ಇದೆ. ಸೂಕರ್ ಒಂದು ಗೇಮ್ ಇದೆ, ಮತ್ತು ಇಲ್ಲೊಂದು ಗೇಮ್ ಇದೆ. ಇದ್ರ ಹೆಸರು ಇನ್ನೂ ಗೊತ್ತಿಲ್ಲ, ತಿಳ್ಕೊತೇನೆ ಅಂದರೆ 1 ನಿಮಿಷ. ಇಲ್ಲಿ ನೋಡಿ, ಇಲ್ಲೆಲ್ಲ ಮತ್ತಿಷ್ಟೆಲ್ಲ ಟೇಬಲ್ಸ್ ಇದೆ. ಇಲ್ಲಿ ಕುಂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೋದು, ಲಂಚ್ ಮಾಡ್ಬೋದು, ಮತ್ತು ಡಿನ್ನರ್ ಮಾಡ್ಬೋದು. ಮತ್ತು ಇಲ್ಲಿ ಒಂದು TV ಇಟ್ಟಿದ್ದಾರೆ. ನೈಟ್ ಇಲ್ಲಿ ಕ್ರಿಕೆಟ್ ಮ್ಯಾಚ್ ನಡ್ತಾ ಇತ್ತು. ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ನೈಟು. ಆಲ್ರೆಡಿ ನೈಟ್ ನನಗೆ ತುಂಬ ಸುಸ್ತಾಗಿತ್ತು, ಅದ್ರ ಸಲುವಾಗಿ ಬಂದು ದಬಾಕೊಂಡ್ಬಿಟ್ಟೆ. ಇವಾಗ ನೋಡ್ಕೋಬೋದು ಯಾವ ಥರ ಇದೆ ಅಂತ ಹಾಸ್ಟೆಲ್ ಒಳಗಡೆ. ಇಲ್ಲಿ ನೀವು ರೂಮ್ನ ಬುಕ್ ಮಾಡಿದ್ದೀರಿ ಅಂದರೆ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಬಂದು ಕುಂತ್ಕೋಬೋದು, ಟೈಮ್ ಪಾಸ್ ಮಾಡ್ಬೋದು. ಮತ್ತು ಅಲ್ಲಿ ವರ್ಕ್ ಕೂಡ ಮಾಡೋರು ವರ್ಕ್ ಮಾಡ್ತಾರೆ. ನೀವು ಇಲ್ಲಿ ಗೇಮ್ ಕೂಡ ಆಡ್ಬೋದು. ಮತ್ತು ಇಲ್ಲಿ TV ಕೂಡ ನೋಡ್ಬೋದು. ಈ ಗೇಮ್ ನೋಡ್ರಿ ಯಾವ ಥರ ಇದೆ ಅಂತ. ಈ ಗೇಮ್ ಮಾಡೋಕ್ಕೆ 2 ಜನ ಬೇಕು, ಬಟ್ ನಾನು ಒಬ್ಬನೇ ಇದ್ದೀನಿ ಇವಾಗ. ಏನು ಮಾಡೋಕ್ಕಾಗಲ್ಲ, ಇಷ್ಟೇ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಗುರು ಈ ಗೇಮ್ನ ಇಂಗ್ಲೀಷ್ನಲ್ಲಿ ಬಿಲಿಯರ್ಡ್ಸ್ ಅಂತ ಕರೀತಾರೆ. ನೋಡ್ಕೊಳ್ಳಿ, ಇಲ್ಲೆಲ್ಲ ನಡ್ಬರ್ಕ್ ಬಾಲ್ ಇಟ್ಟಿರ್ತಾರೆ, ಸ್ಟಿಕ್ ತೊಗೊಂಡು ಹೊಡಿತಾರಲ್ಲ ಆ ಗೇಮ್ ಇದು. ಬಟ್ ಇಲ್ಲಿ ಬಾಲ್ಸ್ ಇಲ್ಲ. ನೋಡೋಣ, ಕೇಳ್ತೀನಂತ. ಕೊಟ್ರಂದರೆ ಆಡ್ತೀನಿ, ಇಲ್ಲಾಂದರೆ ಇಲ್ಲ. ಗುರು ಇವಾಗ ನಾನಿರುವ ಹಾಸ್ಟೆಲ್ನಲ್ಲಿ ರೂಮ್ ಯಾವ್ಯಾವ ಥರ ಇದೆ ಅಂತ ತೋರಿಸ್ತೀನಿ. ಒಂದು ರೂಮ್ನಲ್ಲಿ 4 ಬೆಡ್ ಇರುತ್ತೆ. ಆ ನಂಬರ್ ನಿಮಗೆ ಕೊಟ್ಟಿರ್ತಾರೆ ಬುಕ್ ಮಾಡಿರುವಾಗ. ಆ ನಂಬರ್ನಲ್ಲಿ ನೀವು ಉಳ್ಕೋಬೋದು. ರೂಮ್ ನಂಬರ್ 204 204. ಇವಾಗ ನಿಮಗೆ ಈ ಹಾಸ್ಟೆಲ್ನಲ್ಲಿರುವ ವಾಶ್ರೂಮ್ನ ತೋರಿಸ್ತೀನಿ ಅಂತ ಬನ್ನಿ, ಯಾವ ಥರ ಇದೆ ಫೆಸಿಲಿಟೀಸ್ ಅಂತ. ಇಲ್ಲಿ ಒಂದು ಸಿಂಕ್ ಇಟ್ಟಿದ್ದಾರೆ, ಮತ್ತು ಇಲ್ಲಿ ಎದುರುಗಡೆ ಒಂದು ಮಿರರ್ ಇಟ್ಟಿದ್ದಾರೆ. ಮತ್ತು ಈ ಕಡೆ ತಿರುಗಿದರೆ ಇಲ್ಲಿ ಶೋವರ್ ಇಟ್ಟಿದ್ದಾರೆ. ಮೇಲ್ಗಡೆ ಶೋವರ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನಮಗೆ ಸಿಗುತ್ತೆ ಟಾಯ್ಲೆಟ್. ನೋಡ್ಕೊಳ್ಳಿ, ಫುಲ್ ನೀಟ್ ಇದೆ. ನೀಟ್ನೆಸ್ ಮಾತ್ರ ಮಸ್ತ್ ಇದೆ. ಈ ಹಾಸ್ಟೆಲಲ್ಲಿ ಸ್ಟೇ ಆಗಿರೋದು ಓನ್ಲಿ 500 ರೂಪೀಸ್ಗೆ ಪರ್ ನೈಟ್ಗೆ. ಇಷ್ಟೆಲ್ಲ ಫೆಸಿಲಿಟೀಸ್ ನಮಗೆ ಪ್ರೊವೈಡ್ ಮಾಡ್ತಾರೆ. ತುಂಬ ಮಸ್ತ್ ಅಂದರೆ ಮಸ್ತ್ ಇದೆ. ನಮಸ್ಕಾರ ಗುರುಗಳ. ಆಲ್ರೆಡಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿನ್ನೆ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ.
ಇವಾಗ ನಾನು ಹಾಸ್ಟೆಲ್ನಲ್ಲಿರುವ ವಿಡಿಯೋ ಕೂಡ ಹಾಕಿದ್ದೀನಿ. ಯಾವ ಥರ ಇದೆ ಹಾಸ್ಟೆಲ್ ಅಂತ ಕಮೆಂಟ್ನಲ್ಲಿ ಹಾಕಿ. ಇವಾಗ ನೀವು ತಮ್ನೇಲ್ ನೋಡಿ ಮತ್ತು ಟೈಟಲ್ ನೋಡಿ ಆಲ್ರೆಡಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ಏನಿದೆಯಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಾನು ಬೆಂಗಳೂರಿನಲ್ಲಿರುವ ಮಾರ್ತಳ್ಳಿಯಲ್ಲಿ ಹತ್ತ ಇರುವ ಈ ಝೋನ್ ಕ್ಲಬ್ ಅಂದರೆ ಗೋ ಕಾರ್ಟಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಗುರು. ಮತ್ತು ನಿಮ್ಗೆ ಕೂಡ ತೋರ್ಸಕ್ಕಂತ ಬಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಸ್ಕಿಪ್ ಮಾಡ್ದಂಗೆ ನೋಡಿ, ಮತ್ತು ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ಯಾವ ಥರ ಇಲ್ಲಿಗೆ ಬರೋದು ಮತ್ತು ಯಾವ ಥರ ಕೂಡ ನೀವು ಕೂಡ ಗೋ ಕಟಿಂಗ್ ಮಾಡೋದು ಅದೆಲ್ಲ ಹೇಳ್ಕೊಡ್ತೀನಿ ಅಂತ. ಅಂದರೆ ಅದೆಲ್ಲ ಡೀಟೇಲ್ಸ್ ನಿಮಗೆ ಸೆಂಡ್ ಮಾಡ್ತೀನಿ ಅಂತ ನೋಡ್ರಿ. ಮತ್ತು ಇವಾಗ ಒಳಗಡೆ ಹೋಗೋಣ ಅಂತ, ಎಂಟರ್ ಆಗೋಣ ಅಂತ, ಯಾವ ಥರ ಇದೆ ಅಂತ ಗೋ ಕಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ, ಮತ್ತು ನಿಮಗೆ ಕೂಡ ತೋರಿಸ್ತೀನಿ ಅಂತ. ಇವಾಗ ನನ್ನ ಹಿಂದಿದೆ ಈ ಝೋನ್ ಕ್ಲಬ್ ಅಂದರೆ ಟಾರ್ಕ್ 3. ಬನ್ನಿ ಹೋಗೋಣ ಒಳಗಡೆ. ಇವಾಗ ನಾ ಇದ್ದೀನಿ ಈ ಝೋನ್ ಕ್ಲಬ್ನಲ್ಲಿ. ಇವಾಗ ಟಿಕೆಟ್ ಕೌಂಟರ್ನಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ಟಿಕೆಟ್ ಪ್ರೈಸ್ ಏನೇನಿದೆ, ಎಷ್ಟು ನಿಮಿಷವರೆಗೂ ನಾವು ಗೋ ಕಟಿಂಗ್ ಮಾಡ್ಬೋದು ಅಂತ ನೋಡೋಣ. ಅವೆಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಅಂತ. ಮತ್ತು ಇವಾಗ ಒಳಗಡೆ ಹೋಗಿ ಟಿಕೆಟ್ನ ತೊಗೋತೀನಿ, ಮತ್ತು ಪ್ರೈಸ್ ಏನಿದೆ ಮತ್ತು ಅವೆಲ್ಲ ಡೀಟೇಲ್ನ ಸೆಂಡ್ ಮಾಡ್ತೀನಿ ಅಂತ. ಬನ್ನಿ ಒಳಗಡೆ ಹೋಗೋಣ ಅಂತ. ಇವಾಗ ತಾನೇ ಎಲ್ಲ ಪ್ರೊಸೆಸ್ ಮುಗೀತು. ಪ್ರೈಸ್ ಬಂದ್ಬಿಟ್ಟು ಒಬ್ಬರಿಗೆ ಕಾರ್ಟಿಂಗ್ ಮಾಡ್ಬೇಕಂದ್ರೆ 1399 ರೂಪಾಯಿ ಇದೆ, ಪ್ಲಸ್ GST ಅದೆಲ್ಲ ಪೇ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಕೇವಲ 1000 ಹಿಡ್ಕೊಂಡು 2000ವರೆಗೂ ಇಲ್ಲಿ ನಾವು ರೀಚಾರ್ಜ್ ಮಾಡ್ಕೋಬೇಕು. ಒಂದು ಕಾರ್ಡ್ ಕೊಡ್ತಾರೆ, ತೋರಿಸ್ತೀನಿ ಅಂದರೆ ಲೈಕ್ ದಿಸ್. ಈ ಥರ ಕಾರ್ಡ್ ಕೊಡ್ತಾರೆ. ಈ ಥರ ಕಾರ್ಡ್ನ ನಾವು ರೀಚಾರ್ಜ್ ಮಾಡ್ಕೋಬೇಕು. ಇಲ್ಲಿ ಈ ಥರ ರೀಚಾರ್ಜ್ ಮಾಡಿಕೊಂಡು ಇಲ್ಲಿ ಹಿಂದೇನಿದೆ ಅಲ್ವಾ, ಇಂದು ನಮ್ಮದು ಇಮೇಲ್ ID ಫಿಲಪ್ ಮಾಡಬೇಕು ಮತ್ತು ನಮ್ಮದು ಡೀಟೇಲ್ಸ್ನ ಫಿಲಪ್ ಮಾಡಿ. ಇವಾಗ ನಾನು ಮಾಡ್ತಾಯಿದ್ದು ರೈಡ್ ಬಂದ್ಬಿಟ್ಟು ಕಾರ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಲವಾರು ಥರದ ಆ್ಯಕ್ಟಿವಿಟೀಸ್ ಇದೆ. ನೀವೇನಾದರೂ ನಿಮಗೆ ತಕ್ಕಂತೆ ನಿಮಗೆ ಯಾವ್ದು ಇಷ್ಟ ಅದೆಲ್ಲ ನೀವು ಅಲ್ಲಿ ಮಾಡ್ಬೋದು. ಇವಾಗ ನಾನು ಹೋಗ್ತಾ ಇದ್ದೀನಿ ಗೋ ಕಟಿಂಗ್ ಮಾಡೋಕ್ಕೆ. ನೋಡ್ರಪ್ಪ, ಇವಾಗ ನನ್ನಿಂದೆ ಕಾಡ್ತಾ ಇದೆ ಗೋ ಕಾರ್ಟಿಂಗ್. ಇವಾಗ ನಾನು ಮಾಡ್ತಾ ಇರೋದು ಇದೆ. ನೀವೇನಾದರೂ ಬರೋದಿತ್ತು ಮತ್ತು ಬೆಂಗಳೂರಿಗೆ ಬಂದು ಈ ಥರ ಗೋ ಕಾರ್ಟಿಂಗ್ ಮಾಡೋದಿತ್ತಂದರೆ ನಾನು ಫುಲ್ ಡೀಟೇಲ್ಸ್ನ ಕೊಡ್ತೀನಿ ಅಂತ ಸ್ವಲ್ಪ. ಇವಾಗ ಆಲ್ರೆಡಿ ರೈಡ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಆಲ್ರೆಡಿ ರೈಡ್ ಮಾಡ್ತಾ ಇದ್ದಾರೆ ಬೇರೆ ಜನರು. ಇವಾಗ ಈ ಕಾರ್ಡ್ನ ಶೋ ಮಾಡಿ ನಾನು ರೈಡ್ ಮಾಡಬೇಕು. ಇವಾಗ ಇಲ್ಲಿ ಎಂಟ್ರೆನ್ಸ್ ಇದೆ ಎದುರುಗಡೆನೆ, ಹೋಗಿ ರೈಡ್ ಮಾಡೋಣ ಅಂತ. ಯಾವ ಥರ ಇದೆ ಅಂತ ನೋಡೋಣ ಅಂತ. ನೋಡ್ರಿ, ಈ ಥರ ಒಂದು ರೂಮ್ ಅದ. ಇಲ್ಲಿ ಸ್ವಲ್ಪ ಸೈಡ್ ತಿರುಗಿದ್ರೆ ಗೋ ಕಾರ್ಟಿಂಗ್ ಸಿಗುತ್ತೆ. ನೋಡ್ಕೊಳ್ಳಿ, ಈ ಥರ ಇದೆ. ಇಲ್ಲಿಂತೆ ಮಸ್ತ್ ಕಾಣಿಸ್ತಾ ಇದೆ. ಇನ್ನು ರೈಡ್ ಮಾಡುವಾಗ ಹೇಗೆ ಕಾಣಿಸ್ಬೋದು, ಹೇಗಿರ್ಬೋದು ನೋಡೋಣ ಅಂತ. ಇಲ್ಲಿ ಒಂದು TV ಕೊಟ್ಟಿದ್ದಾರೆ, ನನ್ನ ಸ್ಟ್ಯಾಂಡ್ ಇಲ್ಲಿದೆ. ಓಕೆ, ಲೆಟ್ಸ್ ಗೋ ಆ್ಯಂಡ್ ರೈಡ್ ದ ಗೋ ಕಾರ್ಟ್. ಗುರು, ಇವಾಗ ನಾ ಬಂದಿದ್ದೀನಿ ಇವಾಗ ಗೋ ಕಾರ್ಟಿಂಗ್ ಮಾಡೋಕ್ಕೆ. ಇವಾಗ ಇಲ್ಲಿ ಒಂದು ರೂಮ್ನಲ್ಲಿ ಕುಂದ್ರಿಸಿದ್ದಾರೆ. ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂತ. ಇವಾಗ ಸದ್ಯಕ್ಕೆ ಇಲ್ಲಿ ಕುಂತ್ಕೊಂಡಿದ್ದೀನಿ, ನೋಡೋಣ ಏನು ಮಾಡ್ತಾರೆ ಅಂತ. ಓಕೆ, ಲೆಟ್ಸ್ ಗೋ. ಈ ಗೋ ಕಾರ್ಟಿಂಗು ಪ್ರೈಸ್ ಬಂದ್ಬಿಟ್ಟು ಪರ್ ಪರ್ಸನ್ಗೆ 1399 ಆಗುತ್ತೆ. ಮತ್ತು ಈ ಗೋ ಕಾರ್ಟಿಂಗ್ ಎಷ್ಟು ನಿಮಿಷ ಹೇಳಿ, 1399ಗೆ ಓನ್ಲಿ 8 ಮಿನಿಟ್ಸ್ ಇರುತ್ತೆ. ಆ 8 ಮಿನಿಟ್ಸ್ನಲ್ಲಿ ನಾವು ಎಂಜಾಯ್ ಮಾಡ್ಕೋಬೇಕು. ನೀವು ಅಲ್ಲಿ ಕುಂತು ಆ ಥರ ಮಾಡೋದು ಈ ಥರ ಮಾಡೋದು ಏನು ಮಾಡ್ಕೋಕೆ ಹೋಗಬೇಡಿ. ನೀವೇನಾದರೂ ಬಂದ್ರಂದರೆ ಈ ಝೋನ್ ಕ್ಲಬ್ಗೆ 8 ಮಿನಿಟ್ಸ್ ಅಷ್ಟೇ ರೈಡ್ ಇರುತ್ತೆ. ಆ 8 ಮಿನಿಟ್ಸ್ ರೈಡಲ್ಲಿ ನೀವು ಎಂಜಾಯ್ ಮಾಡಬೇಕಾಗತ್ತೆ. ನೋಡೋಣ ಅಂತ ಇವಾಗ ಇಲ್ಲಿ ಕುಂತ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ರೈಡ್ನ ಮಾಡೋಣ ಅಂತ. ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ. ಬರೀ ಅದೇ ಹೇಳ್ತೀನಿ ಅಂತ ಹೋಗಬೇಡಿ. ಇನ್ನೂ ಇಲ್ಲಿ ನಮಗೆ ಕುಂದಿರಿಸಿದ್ದಾರೆ, ಅದ್ರ ಸಲುವಾಗಿ ಅದೇ ಹೇಳ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಂತ. ಗುರು, ಫೈನಲಿ ಆಲ್ರೆಡಿ ರೆಡಿ ಆಗಿದ್ದೀನಿ ಹೆಲ್ಮೆಟ್ ಹಾಕ್ಕೊಂಡು. ಇವಾಗ ರೈಡ್ ಮಾಡೋಕ್ಕಂತ ಹೋಗೋಣ ಅಂತ. ಬನ್ನಿ. ನಾನು ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಇಲ್ವಾ ಅಂತ ನನಗಂತೂ ಗೊತ್ತೇ ಇಲ್ಲ ಗುರು. ಇವಾಗ ರೈಡ್ ಮಾಡೋತ್ನಿಗೆ ನಾನು ಮಾತಾಡ್ತೀನಿ, ಬಟ್ ವಾಯ್ಸ್ ಕೇಳಲಿಕ್ಕಂದ್ರೆ ಏನು ಮಾಡಬೇಕು ನೋಡೋಣ. ಕೇಳಿಸ್ತದೆ ಅಂತ ನನ್ನ ಅನ್ಸೋ ಮಟ್ಟಿಗೆ ಅನ್ಕೊತೀನಿ. ಇವಾಗ ಆಲ್ರೆಡಿ ರೈಡ್ ಮಾಡೋಕ್ಕಂತ ಬಂದಿದ್ದೀವಿ. ಇವಾಗ ಹಿಂದ್ಗಡೆ ರೈಡರ್ಸ್ ರೆಡಿ ಆಗಿದ್ದಾರೆ ರೈಡ್ ಮಾಡೋಕ್ಕೆ ಕಾರ್ಟ್ನ. ನಾವು ಕೂಡ ಇನ್ನು ಕೆಲವೇ ಕ್ಷಣದಲ್ಲಿ ರೈಡ್ ಮಾಡೋಣ ಅಂತ. ಈ ಕಾರ್ಟು ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಶೇರ್ ಮಾಡ್ತೀನಂತ. ಈ ಗೋ ಕಾರ್ಟ್ ಎಕ್ಸ್ಪೀರಿಯನ್ಸ್ನ ಇಲ್ಲಿ ನೋಡ್ರಿ, ಅಲ್ಲಿಂದ ಸ್ಟಾರ್ಟಿಂಗ್ ಆದ. ಇವಾಗ ಆಲ್ರೆಡಿ ರೆಡಿ ಆಗಿದ್ದಾರೆ ಅವರು ರೈಡ್ ಮಾಡೋಕ್ಕೆ. ಇವಾಗ ನಮ್ಮ ಕಾರ್ಟ್ಗಳು ರೆಡಿ ಆಗ್ತಾ ಇದೆ. ಇಲ್ಲಿ ಆಲ್ರೆಡಿ ರೈಡರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೆಟಪ್ ನಡೀತಾ ಇದೆ, ನೋಡ್ಕೊಳ್ಳಿ ನಮ್ಮ ರೈಡಿಂಗ್ ಕಾರ್ಟು. ಇಲ್ಲಿ ರೆಡಿ ಆಗಿದ್ದಾರೆ ನಮ್ಮ ಛೋಟಾ ರೈಡರ್ಸ್. ಇವರೆಲ್ಲ ಮೊದಲು ಸಣ್ಣ ಹುಡುಗರಿಗೆ ಕಳಿಸ್ತಾ ಇದ್ದಾರೆ. ಇವ್ರದಾದ್ಮೇಲೆ ನೆಕ್ಸ್ಟ್ ರೈಡು ನಮ್ಮದೇ.
ಗುರು ಫೈನಲಿ ಹೊಂಟಿದ್ದೀನಿ ಗೋ ಕಾರ್ಟ್ನ ರೈಡ್ ಮಾಡೋದಕ್ಕೆ. ಇನ್ನು ಕೆಲವೇ ಕ್ಷಣದಲ್ಲಿ ನಾನು ಮಾಡ್ತಾ ಇದ್ದೀನಿ ಗೋ ಕಾರ್ಟಿಂಗ್. ಇವಾಗ ಆಲ್ರೆಡಿ ನಮ್ಮ ಕಾರ್ಟ್ಗಳು ರೆಡಿಯಾಗಿ ನಿಂತಿದೆ ಹಿಂದ್ಗಡೆ. ಗುರು ಇವಾಗ ನಾ ರೈಡ್ ಮಾಡ್ತಾ ಇದ್ದೀನಿ ಈ ಟಾರ್ಕ್ 3 ಎಂಬ ಕಾರ್ಟ್ನಲ್ಲಿ. ಇವಾಗ ನೋಡೋಣ ಅಂತ ಫೋನ್ ಅಲೌಡ್ ಇಲ್ಲ ಅಂತಂತಿದ್ದಾರೆ. ಯಾಕಪ್ಪ ಅಂದರೆ ನಾನೇ ಬೇರೆಯವರಿಗೆ ಗುದ್ಲಿ ಫೋನ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ ಇವಾಗ ನಾನು ಇಲ್ಲಿ ಹಿಂದ್ಗಡೆ ಕ್ಯಾಮ್ರಾನ ಪುಟ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಗೋ. ಇವಾಗ ಹಿಂದ್ಗಡೆ ನನ್ನ ಹಿಂದೆ ಹಲವಾರು ರೈಡರ್ಸ್ ಇದ್ದಾರೆ. ಫಸ್ಟ್ ನಾನೇ ಇಲ್ಲಿ ಕುಂತ್ಕೊಂಡಿದ್ದೀನಿ. ನನ್ನಿಂದನೇ ಸ್ಟಾರ್ಟ್ ಆಗುತ್ತೆ ಈ ರೈಡು. ಇವಾಗ ನೋಡೋಣ ಅಂತ ಯಾವ ಥರ ಇರುತ್ತೆ ಅಂತ ಈ ರೈಡು. ಮತ್ತು ಆಲ್ರೆಡಿ ನಾನು ಇಲ್ಲಿ ಹಿಂದೆ ಗೋಪ್ರೋನ ಯಾಡ್ ಮಾಡಿಸ್ತಾ ಇದ್ದೀನಿ. ನಾನು ಕಾಣಿಸ್ತಾ ಇದ್ದಿಲ್ಲ, ಬಟ್ ನಿಮಗೆ ನಾ ರೈಡ್ ಮಾಡೋದು ಕಾಣಿಸುತ್ತೆ. ಬನ್ನಿ ಯಾವ ಥರ ಆಗುತ್ತೆ ಅಂತ ಈ ವಿಡಿಯೋನ ಮುಂದುವರೋಣ ಅಂತ. ಗುರು ಇವಾಗ ಬಂದು ಕುಂತ್ಕೊಂಡಿದ್ದೀನಿ ನನ್ನ ಕಾರ್ಟ್ನಲ್ಲಿ. ಇಲ್ಲಿ ಹಿಂದೆ ಆಲ್ರೆಡಿ ಹಲವಾರು ರೈಡರ್ಸ್ ಇದ್ದಾರೆ. ಇವಾಗ ರೈಡ್ ಮಾಡ್ಬೇಕಂದ್ರೆ ಫೋನ್ ಬೀಳ್ತಾ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನನ್ನ ಫೇಸ್ ಅಂದ್ರೆ ತೋರಿಸೋದಿಲ್ಲ, ಬಟ್ ನಾ ರೈಡ್ ಮಾಡೋದು ನಿಮಗೆ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಗೋಪ್ರೋನ ಅಂಟಿಸ್ತಿದ್ದೀನಿ. ಅಂಟಿಸಿ ನಿಮಗೆ ಈ ರೈಡ್ನ ಯಾವ ಥರ ಮಾಡ್ತೀನಿ ಅದು ಅದನ್ನು ತೋರಿಸ್ತೀನಿ. ಬಟ್ ನನ್ನ ಫೇಸ್ ಕಾಣಿಸೋದಿಲ್ಲ. ನನ್ನ ಫೇಸ್ ತೊಗೊಂಡು ಏನು ಮಾಡ್ತಾರೆ ನೀವು, ರೈಡ್ ಯಾವ ಥರ ಇರುತ್ತೆ ಅಂತ ಅದನ್ನು ನೋಡಿ. ಇವಾಗ ನಮಗೆ ಇಲ್ಲಿ ಎಲ್ಲ ಸೇಫ್ಟಿನಿಂದ ಕಟ್ಟಿದ್ದಾರೆ, ಬೀಳ್ಬಾರ್ದಂತ. ಮತ್ತೆ ಇಲ್ಲಿ ನಾ ಯಾರಿಗಾನ ಹೋಗಿ ಗುದ್ದಿನಂದ್ರೆ ಏನು ಮಾಡಬೇಕು, ಮತ್ತು ಬೀಳ್ಬಾರ್ದಂತ ಅದ್ರ ಸಲುವಾಗಿ ಸೇಫ್ಟಿನಿಂದ ಇಲ್ಲೆಲ್ಲ ನನಗೆ ಕಟ್ಟಿದ್ದಾರೆ. ಎಲ್ಲರಿಗೆ ಅದೇ ಥರ ಮಾಡ್ತಾರೆ. ಬಟ್ ಇವಾಗ ರೈಡ್ ಹೋಗಬೇಕು. ಇವಾಗ ರೆಡಿ ಆಗಿದ್ದೀನಿ. ಎಲ್ಲರಿಗೆ ಸೆಟ್ ಮಾಡ್ಬೇಕಲ್ವಾ, ನಾನು ಒಬ್ಬನಿಗೆ ಎಲ್ಲ ಎಲ್ಲರಿಗೂ ಸೇಫ್ಟಿ ಇರಲಿ ಅಂತ ಎಲ್ಲರಿಗೆ ಮಾಡಕ್ತಾ ಇದ್ದಾರೆ. ಯಾರ ಗೊತ್ತಾ ಇದ್ದಾರೆ ಗುರು ಹಿಂದ್ಗಡೆ. ಡೋಂಟ್ ಎಕ್ಸಲೇಟ್. ಬನ್ನಿ ಹೋಗೋಣ, ಇವಾಗ ರೈಡ್ ಮಾಡೋಣ ಅಂತ. ಇವಾಗ ನಾನು ಮಾಡ್ತಾಯಿದ್ದೀನಿ ರೈಡು, ಈ ಗೋಕಾಟ್ನ ರೈಡು. ಇಲ್ಲಿ ಎಕ್ಸಲೇಟ್ರ್ ಇದೆ, ಮತ್ತು ಇಲ್ಲಿ ಇನ್ನೊಂದು ಬ್ರೇಕ್ ಇದೆ. ಇವೆರಡು ಅಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇರಿಂಗ್ ಇದೆ. ಇದನ್ನು ತಿರ್ಸ್ಕೊಂತ ರೈಡ್ ಮಾಡೋಣ ಅಂತ ಇವತ್ತು ಬೆಂಗಳೂರಿನಲ್ಲಿರುವ ಟಾರ್ಕ್ 3 E-Zone ಕ್ಲಬ್ನಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಬರೋದಿತ್ತಂದರೆ ಲಾಸ್ಟಿಗೆ ಹೇಳ್ತೀನಿ ಅಂತ, ಯಾವ ಥರ ಬರೋದು, ಪ್ರೈಸ್ ಏನು, ಮತ್ತು ನಿಯರ್ ಬೈ ಹಾಸ್ಟೆಲ್ಲು ಮತ್ತು ನಿಯರ್ ಬೈ ಹೋಟೆಲ್ ಅವೆಲ್ಲ ಹೇಳ್ತೀನಿ ಅಂತ. ಮೊದಲು ಇವಾಗ ರೈಡ್ನ ಮಾಡೋಣ ಅಂತ. ಇಲ್ಲಿದೆ ನಮ್ಮ ಕರ್ನಾಟಕದ ಕಲರ್ಗಳು, ಒಂದು ಕೆಂಪು ಒಂದು ಯೆಲ್ಲೋ. ಇವಾಗ ಒಂದು ಬ್ಯಾಂಡ್ ಕಟ್ತಾರೆ, ಈ ಥರ ಬ್ಯಾಂಡ್ ಕಟ್ಟಿ ನಾವು ರೈಡ್ ಮಾಡ್ಬೋದು. ನೋಡಿ ಯಾವ ಥರ ಇದೆ ಅಂತ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ರೈಡ್ ಮಾಡೋಕ್ಕೆ. ಬರೀ ಇದು ಓನ್ಲಿ 8 ಮಿನಿಟ್ಸ್ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಇಡ್ಬೋದಿತ್ತು. 8 ಮಿನಿಟ್ಸ್ಗೆ 1399 ಚಾರ್ಜ್ ಮಾಡ್ತಾ ಇದ್ದಾರೆ ಗುರು. ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು. ಕ್ಯಾಮ್ರಾ ಆನೇನಾ? ಯಪ್ಪ ದೇವ್ರೇ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ. ಫಸ್ಟಲ್ಲಿ ಸ್ಲೋ ಹೋಗ್ತಾ ಇತ್ತು, ಇವಾಗ ಸ್ಪೀಡ್ ಹೋಗ್ತಾ ಇದೆ. ಗುರು ಇವಾಗ ತಾನೇ ರೈಡ್ ಮುಗಿಸ್ಕೊಂಡು ಬಂದೇ ಬಿಟ್ಟೆ. ರೈಡ್ ಅಂತೂ ಅಲ್ಟಿಮೇಟ್ ಇತ್ತು. ಈ ಹೆಲ್ಮೆಟ್ನ ಅಲ್ಲಿ ಕೌಂಟರ್ ಹತ್ರ ಕೊಡಬೇಕು. ಕೊಟ್ಟಾದ್ಮೇಲೆ ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಇದೆ. ನಾನು ಬಂದ್ಬಿಟ್ಟು 2000 ರೂಪಾಯಿ ರೀಚಾರ್ಜ್ ಮಾಡಿಸಿದ್ದೆ ಕಾರ್ಡ್ಗೆ. ಇನ್ನೂ 700 ರೂಪಾಯಿನೂ ಉಳಿದಿದೆ. ಆ 700 ರೂಪಾಯಿನೂ ಕಲಸ್ ಮಾಡಬೇಕು. ಇವಾಗ ಆ 700 ರೂಪಾಯಿದಲ್ಲಿ ಏನೇನು ಇನ್ನೂ ಆ್ಯಕ್ಟಿವಿಟೀಸ್ ಇದೆ, ಆ ಆ್ಯಕ್ಟಿವಿಟೀಸ್ನ ಮಾಡ್ತೀನಿ. ಇವಾಗ ನೀವು ಹಿಂದ್ಗಡೆ ನೋಡ್ಬೋದು ಕಾರ್ಡ್ಗಳನ್ನ ಯಾವ ಥರ ಇದೆ ಅಂತ. ನೀವೇನಾದರೂ ಬರಬೇಕಂತ ಅಂದ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನಿಮ್ಗೆ ಹೇಳ್ತೀನಿ ಯಾವ ಥರ ಬರಬೇಕು, ಯಾವ ಥರ ಎಲ್ಲ ಅಂತ. ಇವಾಗ ಈ ಹೆಲ್ಮೆಟ್ನ ಕೌಂಟರ್ನಲ್ಲಿ ಕೊಟ್ಕೊಂಡು ನಮ್ಮ ಎಕ್ಸಿಟ್. ಇಷ್ಟೊತ್ತವರೆಗೂ ನಾವು ಓಡಿಸಿದ್ದು ಇಲ್ಲಿಂದ ಒಂದು ರೌಂಡ್ ಹೋಗುತ್ತೆ. ಅಲ್ಲಿ ಹೋದ್ಮೇಲೆ ಮತ್ತೆ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆನಿಂದ ತೆಳಗೆ ಬರುತ್ತೆ. ಕೆಳಗಡೆ ಎಷ್ಟು 8 ನಿಮಿಷ ಇಲ್ಲಿ ಟೈಮಿಂಗ್ಸ್ ಹಾಕಿರ್ತಾರೆ. ನೀವು 8 ನಿಮಿಷ ರೈಡ್ನ ಮಾಡ್ಕೋಬೋದು. ನೋಡ್ಕೊಳ್ಳಿ.
ಗುರು, ನೀವೇನಾದರೂ ಈ ಬೆಂಗಳೂರಿನಲ್ಲಿರುವ ಈಝೋನ್ ಕ್ಲಬ್ನನ್ನು ಗೋ ಕಟಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ನೀವೇನಾದರೂ ನನ್ನ ಥರ ಬೇರೆ ಊರಿನಿಂದ ಬರಬೇಕಂತ ಅನ್ಕೊಂಡಿದ್ರೆ, ನಿಮ್ಮ ಊರಿನಿಂದ ಟ್ರೈನ್ ತೊಗೊಂಡು ಬೆಂಗಳೂರಿಗೆ ಬನ್ನಿ. KSR ರೈಲ್ವೆ ಸ್ಟೇಷನ್ಗೆ ಬನ್ನಿ. KSR ರೈಲ್ವೆ ಸ್ಟೇಷನ್ನಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ. ಈ ಮೆಟ್ರೋ ಸ್ಟೇಷನ್ನಿಂದ ನೀವು ಮಾರ್ತಹಳ್ಳಿಗೆ ಬನ್ನಿ. ಮಾರ್ತಹಳ್ಳಿಯಲ್ಲಿರುವ ಒಂದು ನಿಯರ್ ಬೈ ಈ ಝೋನ್ ಕ್ಲಬ್ನಲ್ಲಿ ನಿಯರ್ ಬೈ ಯಾವುದು ಹೋಟೆಲ್ ಇದೆ ಮತ್ತು ಹಾಸ್ಟೆಲ್ ಇದೆ, ಅದರಲ್ಲಿ ನೀವು ಉಳ್ಕೊಂಡು ಇವಾಗ ಅಲ್ಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಹಾಸ್ಟೆಲ್ ಇದೆ, ಆ ಹಾಸ್ಟೆಲ್ ಹೆಸರು ಬಂದ್ಬಿಟ್ಟು ದಿ ಹಾಸ್ಟ್ಲರ್ ಅಂತ ಹಾಸ್ಟೆಲು. ಉಳ್ಕೋಬೋದು ಅಲ್ಲಿ ಹೋಗಿ. ಬೇಕಾದರೆ ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಮತ್ತು ಅಲ್ಲಿಂದ ನಾನು ನಡ್ಕೊಂಡು ಬಂದೆ. ದಿ ಹಾಸ್ಟೆಲ್ನಿಂದ ನಾನು ನಡ್ಕೊಂಡು ಬಂದೆ. 1.5 ಕಿಲೋಮೀಟರ್ ಆಗುತ್ತೆ. ಫುಲ್ ನಿಯರ್ ಬೈನೇ ಇದೆ. ನಡ್ಕೊಂಡು ಕೂಡ ಬರ್ಬೋದು. ನಿಮ್ಗೆ ಏನಾದ್ರು ನಡ್ಕೊಂಡು ಬರೋಕ್ಕಾಗಲಿಕ್ಕಂದರೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬನ್ನಿ. ಆ ಥರ ಏನೂ ತೊಂದರೆ ಇಲ್ಲ. ಇವಾಗ ನಾನು ನಡ್ಕೊಂಡು ಬಂದಿದ್ದೀನಿ. ಗುರು ನೋಡ್ರಪ್ಪ, ಈ ವಾಟರ್ ಬಾಟಲ್ಗೆ 80 ರೂಪಾಯಿ ಅಂತ. ಈ 80 ರೂಪಾಯಿ ನೀರಿನ ಬಾಟಲು ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಇನ್ನೂವರೆಗೂ ನಾನು 20 ರೂಪಾಯಿಗಿಂತ ಜಾಸ್ತಿ ಕೊಟ್ಟು ನಾನು ನೀರು ಕುಡ್ದಿಲ್ಲ. ಇಲ್ಲಿ ಈಝೋನ್ ಕ್ಲಬ್ನಲ್ಲಿ 80 ರೂಪೀಸ್ ಕೊಟ್ಟು ನೀರು ಕುಡಿತಾ ಇದ್ದೀನಿ. ಅಂಥದ್ದು ಏನಿದೆ ಈ ನೀರಿನಲ್ಲಿ, ಮತ್ತು ಬೇರೆ ಟೇಸ್ಟ್ ಬರುತ್ತೆ ಏನಂತ ನೋಡೋಣ ಅಂತ. ಎಲ್ಲ ಸೇಮ್ ಟೇಸ್ಟ್ ಇದೆ ಗುರು, ಆ ಥರ ಏನಿಲ್ಲ. ಸುಮ್ಮನೆ ಇವಾಗ ಬಂದಿದ್ದೀನಿ, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ನೀರನ್ನು ತಂದಿಲ್ಲ ನನ್ನ ಹತ್ರ, ವಾಟ್ರ್ ಬಾಟ್ಲು ಇಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು 80 ರೂಪೀಸ್ ಬಾಟ್ಲನ್ನ ತೊಗೊಂಡು ನೀರು ಕುಡಿತಾ ಇದ್ದೀನಿ. ಇವಾಗ ಇನ್ನೂ ನನ್ನ ಹತ್ರ 700 ರೂಪಾಯಿ ಉಳಿದಿದೆ. ಆ 700 ರೂಪಾಯಿನಲ್ಲಿ ಇನ್ನೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ. ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ. ಆ ರೆಸ್ಟೋರೆಂಟ್ನಲ್ಲಿ ಇವಾಗ ಇದು ಒಂದಕ್ಕೆ ನೀರಿನ ಬಾಟಲ್ಗೆ 80 ರೂಪೀಸ್ ಅಂದರೆ ಅಲ್ಲಿ ಒಂದೊಂದು ಊಟ ಎಷ್ಟಿರ್ಬೋದು ಲೆಕ್ಕ ಹಾಕಿ. ಇವಾಗ ನಾನು ಅಲ್ಲಿ ಊಟ ಮಾಡ್ಕೋದಿಲ್ಲ. ಇನ್ನೂ 700 ರೂಪಾಯಿ ರಿಮೈನಿಂಗ್ ಇದೆ. ಆ ರಿಮೈನಿಂಗ್ನಲ್ಲಿರುವ ಅಮೌಂಟು ಇನ್ನೂ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತ. ನೋಡೋಣ ಬನ್ನಿ, ಅದನ್ನು ಕೂಡ ತೋರಿಸ್ತೀನಿ ಅಂತ ನಿಮಗೆ. ಗುರು, ಅದೇನೇ 700 ರೂಪಾಯಿ ಉಳಿದಿತ್ತಲ್ಲ, ಅದು ಅವರು 700 ರೂಪಾಯಿ ವಾಪಸ್ ಕೊಡೋದಿಲ್ಲ ಅಂತ. ಆ 700 ರೂಪಾಯಿದಲ್ಲಿ ನೀವು ಯಾವುದಾದ್ರೂ ಗೇಮ್ ಮಾಡಬೇಕಾಗತ್ತೆ. ಅಂದರೆ ನಾನು ಆಡ್ಬೇಕು ಇವಾಗ ಯಾವುದಾದ್ರೂ ಗೇಮು. ಇವಾಗ ಬೌಲಿಂಗ್ ಗೇಮ್ ಮಾಡ್ತಾ ಇದ್ದೀನಿ. ಇವಾಗ ನೋಡೋಣ ಅಂತ, ಅದನ್ನು ಕೂಡ ಟ್ರೈ ಮಾಡೇ ಬಿಡೋಣ ಅಂತ. ಇವಾಗ ಆಲ್ರೆಡಿ 6000 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ ಅಂದರೆ ಅದೊಂದು ಬಿಡೋದು ಯಾಕೆ, ಅದಕ್ಕೆ ಬಿಟ್ಟರು ಕೂಡ ನಮಗೆ ವಾಪಸ್ ಕೊಡಲ್ಲ ಅಂತ. ಯಾವುದಾದ್ರೂ ಒಂದು ಗೇಮ್ ಆಡಲೇಬೇಕಂತ. ಅದ್ರ ಸಲುವಾಗಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಲೈನ್ ನಂಬರ್ 1 ಇವಾಗ ಅಲ್ಲಿಗೆ ಹೋಗ್ಬೇಕು. ಹೋಗಿದ ಮೇಲೆ ಸಿಗ್ತೀನಂತ. ಬನ್ನಿ. ಇವಾಗ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ನಾನು ಕೂಡ ಒಂದ್ಸಲ ಟ್ರೈ ಮಾಡಿಲ್ಲ. ಇವಾಗ ಟ್ರೈ ಮಾಡಿ ನೋಡೋಣ ಅಂತ. ಐಸಿಸ್ಬೇಕೇ ನೋಡೋಣ, ವೇಟಿಂಗ್ ಮಾಡೋಣ. ನೋಡಿ, ಇನ್ನು 2 ಉಳಿದವು. ಇವು ನಾವು 2 ಓದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಕಾಟಿಂಗ್ ಮಾಡಾಯಿತು, ಮತ್ತು ಅದು ಬೌಲಿಂಗ್ ಮಾಡಾಯಿತು. ಇವಾಗ ಹೋಗ್ತಾ ಇದ್ದೀನಿ ವಾಪಸ್ ನಮ್ಮ ಊರಿಗೆ. ಮತ್ತು ಈ ವಿಡಿಯೋದಲ್ಲಿ ನೀವೇನಾದರೂ ಸ್ವಲ್ಪ ಆದರೂ ಎಂಜಾಯ್ ಮಾಡಿದ್ರಂದರೆ ಈ ವಿಡಿಯೋನ ಖಂಡಿತ ಲೈಕ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಏನು ಹೊಸಬರಾಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡಲಾರ್ದರೆ ನೋಡ್ಕೊಂಡಾಗಿದೆ. ಬರೀ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ. ಮತ್ತು ಇಲ್ಲಿವರೆಗೂ ನೋಡಿದಕ್ಕೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಫ್ರಮ್ ಈಝೋನ್ ಕ್ಲಬ್ ಬೆಂಗಳೂರು. ನಮಸ್ಕಾರ.